ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವಯಾನಿಸ್ ಕಿಚನ್. ಇವತ್ತು ತುಂಬ ಸುಲಭವಾಗಿ ಟೊಮೊಟೊ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಈಗ ನೋಡೋಣ ಬನ್ನಿ. ಟೊಮೊಟೊ ಪಲ್ಯನ ಚಪಾತಿಗೆ, ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನಾನೊಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನಿದೊಂದು ಒಂದು 4-5 ಜನ ತಿನ್ಬೋದು, ಆ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ನೀವು ತುಂಬ ಜನಕ್ಕೆ ಮಾಡಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ ಅಳತೆನ. ನೋಡಿ, ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಒಂದು 10 ಎಸಳು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಜೀರಿಗೆ ಹಾಕೋತಾ ಇದ್ದೀನಿ. ಯಾವತ್ತೂ ಎಣ್ಣೆಗೆ ಜೀರಿಗೆ ಹಾಕಬೇಡಿ, ಫುಲ್ ಸೀದೋದಂಗೆ ಆಗಿಬಿಡುತ್ತೆ. ನೀವು ಈರುಳ್ಳಿ ಹಾಕಿದ್ಮೇಲೆ ಜೀರಿಗೆ ಹಾಕೋಬೇಕು. ಬೇರೆ ಏನಾದರೂ ಅಡುಗೆ ಮಾಡ್ತಿದ್ದೀರಾ ಅಂದರೆ ನೀವು ಜೀರಿಗೆನ ಮಧ್ಯ ನೀವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಣ್ಣೆಗೆ ಹಾಕೋಕ್ಕೆ ಹೋಗಬಾರ್ದು. ಮಧ್ಯ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಜೀರಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೀದೋದ್ರೆ ಅದ್ರ ಪ್ರಯೋಜನ ನಮಗೆ ಸಿಗಲ್ಲ. ಹಂಗಾಗಿ ನೋಡಿ, ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ನೀಟಾಗಿ ಫ್ರೈ ಆಗುತ್ತೆ, ಅದರ ಟೇಸ್ಟ್ ಚೆನ್ನಾಗಿ. ಈರುಳ್ಳಿ ಯಾವುದೇ ಅಡುಗೆ ಆದರೂ ಅಷ್ಟೇ, ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗೋದು ನಮಗೆ ಅಡುಗೆಯಲ್ಲಿ. ಈಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 8 ಟೊಮೊಟೊ ತೊಗೊಂಡಿದ್ದೆ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದು ಅರಿಶಿನ ಹಾಕ್ಕೊಂಡೆ. ಅರಿಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು, ಅರಿಶಿನ ನಾನು ಎಲ್ಲ ಅಡುಗೆಗೂ ಬಳಸೋ ರೀಸನ್ನು ಆ್ಯಂಟಿಸೆಪ್ಟಿಕ್ ಗುಣಗಳನ್ನ ಹೊಂದಿದೆ. ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಅಡುಗೆಗೂ ಅರಿಶಿನ ಯೂಸ್ ಮಾಡ್ತೀನಿ. ನೆಕ್ಸ್ಟು ಕಾಯಿ ಹಾಕ್ಕೊಳ್ಳಿ. ಕಾಯಿ ನಾನು 4 ಸ್ಪೂನ್ ಆಗೋಷ್ಟು ಕಾಯಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ತೀನಿ. ಕಾಯಿ ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮ್ಮ ಮನೇಲಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು, ನಾವೆಲ್ಲದಕ್ಕೂ ಕಾಯಿ ಯೂಸ್ ಮಾಡಲ್ಲ ಅನ್ನೋರು ಹಂಗೆ ಮಾಡಿದ್ರೂ ತುಂಬ ಚೆನ್ನಾಗೇ ಬರುತ್ತೆ. ಆಯಿತಾ? ಅದಾದಮೇಲೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ನಾನು 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಒಂದು 4-5 ಜನಕ್ಕೆ ಮಾಡ್ತಿದ್ದೀರಾ ಅಂದರೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ ನಾನು ಹೇಳ್ದಂಗೆ ಡಬಲ್ ಮಾಡ್ಕೊಳ್ಳಿ. ನೋಡಿ, ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಚಕ್ಕೆ ಲವಂಗನ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಟೊಮೊಟೊ ಪಲ್ಯಕ್ಕೆ ಚಕ್ಕೆ ಲವಂಗ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಯಾರೂ ಹಾಕಲ್ಲ ಅನಿಸುತ್ತೆ. ನಾನೊಂದು ಸಲ ಹಾಕಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು, ಚಕ್ಕೆ ಲವಂಗ ಪುಡಿ ಹಾಕಿದ್ರೆ ಪಲ್ಯಕ್ಕೆ ಯಾವುದೇ ಪಲ್ಯಕ್ಕೂ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈಗ ಚಕ್ಕೆ 1 ಹಿಡಿ ತೊಗೋತೀರಾ ಅಂದರೆ ಅರ್ಧ ಹಿಡಿ ಲವಂಗನ ಪುಡಿ ಮಾಡಿ ಇಟ್ಕೊಳ್ಬೇಕು. ನೀವು ಬೇಕಾದರೆ ಚಿಕನ್ ಮಟನ್ ಸಾಂಬಾರು ಮಾಡುವಾಗಲೂ ಯೂಸ್ ಮಾಡ್ಬೋದು, ಪಲಾವ್ ಮಾಡುವಾಗಲೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೊಳ್ಳಿ. ನಾನು 1 ಲೋಟ ಆಗೋವಷ್ಟು ನೀರು ಹಾಕ್ಕೊಂಡೆ. 1 ಲೋಟ ಅಂದರೆ 1/4 ಲೀಟ್ರ್ ಆಗೋವಷ್ಟು ಹಾಕ್ಕೊಂಡು ಇದು ಕಂಪ್ಲೀಟಾಗಿ ನೀರೆಲ್ಲ ಹಿಂಗಿ ಚೆನ್ನಾಗಿ ಫ್ರೈ ಆಗಬೇಕು. ಪಲ್ಯ ಥರ ಗಟ್ಟಿ ಆಗಬೇಕು. ಗೊತ್ತಲ್ಲ ಪಲ್ಯ ಯಾವ ಥರ ಇರುತ್ತೆ ಅಂತ. ಈಗ ತೆಳ್ಳಗಿದೆಯಲ್ವಾ, ಫುಲ್ ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಹಿಂಗೆ ನೋಡಿ ಈ ಥರ ಪಲ್ಯ ರೆಡಿ ಆಗುತ್ತೆ. ಈ ಥರ ರೆಡಿ ಆದಮೇಲೆ ನೀವು ಫ್ಲೇಮ್ನ ಆಫ್ ಮಾಡಬೇಕಾಗುತ್ತೆ. ನೋಡಿ, ಆಯಿಲ್ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನನ್ನ ಶೈಲಿಯಲ್ಲಿ ಟ್ರೈ ಮಾಡಿ. ಚಪಾತಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಮಧ್ಯಾಹ್ನ ಬಾಕ್ಸ್ ತೊಗೊಂಡೋಗ್ತೀರಾ, ನಮಗೆ ಚಪಾತಿ ತಿನ್ನೋಕ್ಕಾಗಲ್ಲ, ಮಧ್ಯಾಹ್ನ ಅನ್ನ ತೊಗೋತೀವಿ ಅಂದರೆ ಅದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋ ಮಹಿಳೆಯರೆಲ್ಲ ಇರ್ತೀರಲ್ವ. ಸೊ ನೋಡಿ, ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಾನು ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲೇ ಮಾಡಬಹುದಾದಂಥ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ತುಂಬ ಧನ್ಯವಾದಗಳು.